ಹಾಯ್ ಫ್ರೆಂಡ್ಸ್, 32 ಎದೆ ಸುತ್ತಳತೆಯ ಲೈನಿಂಗ್ ಬ್ಲೌಸ್ ಕಟ್ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ, ಬ್ಲೌಸ್ ಉದ್ದ ಬಂದು 13.5 ಇದೆ, ಪ್ಲಸ್ ಒಂದು 14ವರೆಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಮಾಡಿಕೊಂಡು ನೀಟಾಗಿ ಫೋಲ್ಡ್ ಮಾಡ್ಕೊಳ್ಬೇಕು. ನಾನು ಫ್ರಂಟ್ ಟು ಬ್ಯಾಕ್ ಎರಡು ಒಟ್ಟಿಗೆ ಕಟ್ ಮಾಡ್ತಾಯಿದ್ದೀನಿ. ಹೊಸ್ದಾಗಿ ಕಲಿಯೋರಿಗೆಲ್ಲ ತುಂಬಾ ಯೂಸ್ ಆಗುತ್ತೆ ಈ ಮೆಥಡಲ್ಲಿ ಕಟ್ ಮಾಡೋದ್ರಿಂದ. ಹೊಸ್ದಾಗಿ ಕಲಿಯೋರು ಮಿಸ್ ಮಾಡದೆ ನೋಡಿ, ವಿಡಿಯೋ ನೀಟಾಗಿ ಅರ್ಥ ಆಗುತ್ತೆ. ನೋಡಿ, ಎಕ್ಸ್ಟ್ರಾ ಇರೋ ಬಟ್ಟೆನ ತೆಗೆದುಬಿಡಬೇಕು. ನೀಟಾಗಿ ಈ ಥರ ಫೋಲ್ಡ್ ಮಾಡಿಕೊಂಡು ಇಟ್ಕೊಳ್ಬೇಕು. ನೋಡಿ, ನೆಕ್ ಬಂದು 2 ಕಾಲು ಇಡ್ತಾಯಿದ್ದೀನಿ. 2 ಕಾಲು ಸಾಕು 32 ಎದೆ ಸುತ್ತಳತೆಗೆ. ಶೋಲ್ಡರ್ ಡ್ರಾಪ್ ಆಗಲ್ಲ. ನೋಡಿ, ಭುಜ ಬಂದು 3 ಇಡ್ತಾಯಿದ್ದೀನಿ. ನೋಡಿ, ಫ್ರಂಟಲ್ಲಿ ನೆಕ್ಕು 6ಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ಆರ್ಮೋಲು 5.5. ನೋಡಿ, ಮೇಲೆ ಎಷ್ಟು ಬರುತ್ತಾ ಕೆಳಗಡೆನೂ ಕರೆಕ್ಟಾಗಿ ಅಲ್ಲಿಗೆ ಅಳತೆ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ, 5.5ಗೆ ಒಂದು ಮಾರ್ಕ್ ಮಾಡಿಕೊಂಡು ಈಗ ಒಂದು ಗೆರೆ ಎಳ್ಕೊಳ್ಬೇಕು. ಬಾಕ್ಸ್ ಥರ ಮಾಡಿಕೊಂಡು ಶೇಪ್ ತಗೊಳ್ಬೋದು. ನೋಡಿ, ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ, ನೀಟಾಗಿ ಅರ್ಥ ಆಗುತ್ತೆ. ಹೊಸ್ದಾಗಿ ಕಲಿಯೋರ್ಗಂತೂ ತುಂಬಾ ಉಪಯೋಗ ಇದೆ. ನೋಡಿ, ಈ ಥರ ಬಾಕ್ಸ್ ಥರ ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿ ಕೆಳಗಡೆನೂ 2 ಕಾಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಒಂದು ಗೆರೆ ಎಳ್ಕೊಳ್ಬೇಕು. ನೋಡಿ, ಸೆಂಟ್ರಿಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. 1 ಕಾಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ಬ್ಯಾಕಲ್ಲಿ ನೆರಿಗೆ ಥರ ಬರುತ್ತೆ ಅಂದರೆ 1 ಕಾಲೇ ಸಾಕು. ನೋಡಿ, ಇಲ್ಲಿ 5.5 ಇದೆಯಲ್ಲ, ಅರ್ಧ ಕರೆಕ್ಟಾಗಿ 2 ಮುಕ್ಕಾಲಿಗೆ ಈ ಸೈಡು ಒಂದು ಮಾರ್ಕ್ ಮಾಡಿಕೊಂಡು ಆ ಜಾಯಿಂಟಿಂದ ಈ ಜಾಯಿಂಟಿಗೆ ಡೀಪಾಗಿ ನೋಡಿ ಈ ಥರ ಶೇಪ್ ತೆಗಿಬೇಕು. ನೋಡಿ, ಫ್ರಂಟದು ತೆಗ್ದಿದ್ದೀನಿ ನಾನು ಅರ್ಧ ಇಂಚು ಬಿಟ್ಟು. ಬ್ಯಾಕು ಫ್ರಂಟ್ 2 ಒಟ್ಟಿಗೆ ತೆಗ್ದಿದ್ದೀನಿ. ಕಟ್ ಮಾಡುವಾಗ ನೋಡ್ಕೊಂಡು ಕಟ್ ಮಾಡ್ಕೊಳ್ಬೇಕು. ನೋಡಿ, ಫ್ರಂಟಲ್ಲೂ ಅಷ್ಟೇ, ನಮ್ಗೆ ಬ್ರಾಡ್ ಬೇಕು ಅಂದರೆ ಒಂಚೂರು ಜಾಸ್ತಿ ತೊಗೊಳ್ಬೋದು, ಇಲ್ಲಾಂದರೆ ಬೇಡ ಅಂದರೆ ಸಾಕಿಷ್ಟೇ. ನೋಡಿ, ಚೆಸ್ಟ್ ಲೂಸ್ ಬಂದು 8 ಇದೆ, ಪ್ಲಸ್ ಮಾರ್ಜಿನ್ಗೆ 2 ಇಂಚು. 1.5 ಆದರೂ ಇಡ್ಬೋದು, 2 ಆದರೂ ಇಡ್ಬೋದು. ನಮಗೆ ಬಟ್ಟೆ ಸ್ವಲ್ಪ ಎಕ್ಸ್ಟ್ರಾ ಇರಲಿ ಅಂದರೆ 2 ಇಂಚು ಇಡಬೇಕು. ನೋಡಿ, ಫ್ರಂಟಲ್ಲಿ ಚೆಸ್ಟ್ ಲೂಸ್ ಬಂದು 9 ಇದೆ, ಪ್ಲಸ್ 2 ಮಾರ್ಜಿನು. ಈಗ ಒಂದು ಗೆರೆ ಎಳ್ಕೊಳ್ಬೇಕು ಈ ಥರ. ನೋಡಿ, ಮೇಲೆ ಶೋಲ್ಡರಿಂದ ಡಾಟ್ ಹಿಡಿಯೋಕ್ಕೆ 10 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ಈ ಸೈಡಿಂದ 3 ಕಾಲಿಗೆ ಒಂದು ಮಾರ್ಕು. ನೋಡಿ, ಇದು 1 ಇಂಚಿಗೆ ಡಾಟ್ ಹಿಡಿದ್ರೆ ಸಾಕು, ಕಪ್ ಜಾಸ್ತಿ ಆಗಿಬಿಡುತ್ತೆ. 1 ಇಂಚಿಗಾದರೆ ಕರೆಕ್ಟಾಗಿ ಬರುತ್ತೆ, ಕರೆಕ್ಟ್ ಫಿಟ್ಟಿಂಗ್ ಬರುತ್ತೆ. ಈ ಮೆಥಡಲ್ಲಿ ಕಟ್ ಮಾಡಿ ನೋಡಿ. ನೋಡಿ, ಈ ಥರ ಒಂದು ಗೆರೆ ಎಳ್ಕೊಳ್ಬೇಕು, ಡಾಟ್ ಹಿಡಿಯೋಕ್ಕೆ ಈಸಿ ಆಗುತ್ತೆ. ನೋಡಿ, ಮೇಲೆ ಆರ್ಮೋಲಿಂದ ಒಂದು ಡಾಟ್ ಹಿಡಿಯೋಕ್ಕೆ ಸೆಂಟ್ರಲ್ಲಿ 2 ಇಂಚಿಗೆ ಒಂದು ಗ್ಯಾಪ್ ಇರಲಿ. ಕರೆಕ್ಟಾಗಿ ಈ ಗೆರೆಯಿಂದ ಒಂದು ಮಾರ್ಕ್ ಮಾಡ್ಕೊಳ್ಬೇಕು, ಗೆರೆ ಎಳ್ಕೊಳ್ಬೇಕು. ನೋಡಿ, ಕರೆಕ್ಟಾಗಿದೆ ಎರಡೂ. 2 ಇಂಚ್ ಗ್ಯಾಪಲ್ಲಿ
ಈ ಸೈಡಿಂದ ಬಂದು 2.5 ಇಂಚಿಗೆ ಒಂದು ಲೈನ್ ಎಳ್ಕೊಳ್ಬೇಕು ನೋಡಿ. ಅದು 2 ಬರ್ತಾ ಇದೆ. ಈಗ ನೋಡಿ ಡೌನು ಪಟ್ಟಿ ಹತ್ರ 6ಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ನಾವು ಬ್ಲೌಸಲ್ಲಿ ಎಷ್ಟಿದೆ ನೋಡಿ 5.5 ಇದೆ. ಡಾಟ್ ಅರ್ಧ ಹಿಡ್ದಿರ್ತೀವಲ್ಲ ಸೇರಿ 6 ಇಂಚು. ಮೇಲೆ ಅಷ್ಟೇ ಆರ್ಮೋಲಿಂದ ಎಷ್ಟು ಬರುತ್ತಾ ನೋಡಿ 6ವರೆಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ನೋಡಿ. ಈ ಥರ ಒಂದು ಶೇಪ್ ತಗೊಳ್ಬೇಕು. ಕರೆಕ್ಟ್ ಫಿಟ್ಟಿಂಗ್ ಬರುತ್ತೆ. ಈ ಥರ ಕಟ್ ಮಾಡಿ ನೋಡಿ ನೋಡಿ. ಸೆಂಟ್ರ್ ಪಾಯಿಂಟು ಅಲ್ಲಿಗೆ ಕರೆಕ್ಟಾಗಿದೆ. ನೋಡಿ ಈಗ ಆರ್ಮಲ್ ಎಷ್ಟಿದೆ ಅಂತ ಅಳೆಯೋಣ. ನಮಗೆ 7.5 ಬೇಕು ನೋಡಿ. ಕರೆಕ್ಟಾಗಿ 7.5 ಬಂದಿದೆ ನೋಡಿ. ಈಗ ಫ್ರಂಟ್ ಬ್ಯಾಕ್ ಒಟ್ಟಿಗೆ ಹಾಕಿದ್ದೀನಿ. ಮೇಲೆ ಲೇಯರ್ ಮಾತ್ರ ತಗೊಂಡು ಕಟ್ ಮಾಡಬೇಕು, ಎರಡು ಕಟ್ ಮಾಡಬಾರ್ದು. ಹೊಸ್ದಾಗಿ ಕಲಿಯೋರ್ಗಂತೂ ತುಂಬಾ ಉಪಯೋಗ ಇದೆ ನೋಡಿ. ಡಾಟಲ್ಲಿ ಒಂದು ಇಲ್ಲಿ ನಾಚ್ ಹಾಕ್ಕೊಳ್ಬೇಕು, ಸ್ಟಿಚ್ ಮಾಡೋವಾಗ ಈಸಿ ಆಗುತ್ತೆ ನೋಡಿ. ಇಲ್ಲಿ ಎಕ್ಸ್ಟ್ರಾ ಇರೋ ಬಟ್ಟೆನ ಈ ಥರ ತೆಗೆದುಬಿಡ್ಬೇಕು ನೋಡಿ. ಈಗ ನೀಟಾಗಿ ಕಟ್ ಮಾಡಿಬಿಡ್ಬೇಕು. ಈ ಥರ ಕಟ್ ಮಾಡಿ ನೋಡಿ. ಹೊಸ್ದಾಗಿ ಕಲಿಯೋರು ನಿಮ್ಗೆ ಬೇಗನೆ ಅರ್ಥನೂ ಆಗುತ್ತೆ, ಬೇಗನೂ ಕಲಿತೀರಾ. ಫ್ರಂಟ್ ಬೇಕು ಸಪ್ರೇಟ್ ಆಮೇಲೆ ಬೇಕಾದ್ರೆ ಕಟ್ ಮಾಡ್ಕೊಳ್ಬೋದು. ಈ ಥರ ಕಟ್ ಮಾಡಿ ಕಲ್ತ್ಕೊಂಡ್ರೆ ನೋಡಿ ಒಂದು ನಾಚ್ ಹಾಕ್ಕೊಳ್ಬೇಕು. ಎಲ್ಲಿ ಫಿಟ್ಟಿಂಗ್ ಬರುತ್ತಲ್ಲಿ ನೋಡಿ. ಫ್ರಂಟ್ ಶೇಪ್ ತೆಗಿತಾ ಇದ್ದೀನಿ. ಮೇಲೆ 2 ಲೇಯರ್ ತೊಗೊಂಡು ಫ್ರಂಟ್ ಶೇಪ್ ತೆಗಿಬೇಕು. ಇದು ಕಟ್ ಮಾಡೋಕೆ ಸ್ವಲ್ಪ ಹುಷಾರಾಗಿ ಮಾಡಬೇಕು. ಒಟ್ಟಿಗೆ ಕಟ್ ಮಾಡಿದ್ರೆ ಹಾಳಾಗುತ್ತೆ ನೋಡಿ. ಫ್ರಂಟಲ್ಲಿ ನಮ್ಗೆ ಸ್ವಲ್ಪ ಬ್ರಾಡ್ ಥರ ಬೇಕು ಅಂದರೆ ಒಂಚೂರು ಗೆರೆಯಿಂದ ಆಚೆ ಹೋಗ್ಬೋದು, ಇಲ್ಲಾಂದರೆ ಸಾಕು. ಸಣ್ಣ ಇರೋರಿಗೆಲ್ಲ ಜಾಸ್ತಿ ಬೇಡ, ಭುಜ ಜಾರುತ್ತೆ ನೋಡಿ. ಇಷ್ಟು ತೆಗೆದ್ರೆ ಸಾಕು ನೋಡಿ. ಮೇಲೆ ಶೋಲ್ಡ್ರ್ ಹತ್ತ ಕಟ್ ಮಾಡಿಬಿಡೋಣ ನೋಡಿ. ಫ್ರಂಟ್ ಪಾರ್ಟ್ ಆಯಿತು ನೋಡಿ. ಮುಂದೆ ಸ್ವಲ್ಪ ಫ್ರಂಟಲ್ಲಿ ನಿಮ್ಗೆ ಲೂಸ್ ಬರ್ತಾ ಇದೆ ಅಂದರೆ ಮಾತ್ರ ಈ ಥರ ಒಂದು 1/4 ಇಂಚಿಗೆ ಕ್ರಾಸಾಗಿ ಒಂದು ಗೆರೆ ಹಾಕ್ಕೊಂಡು ಒಂದು ಸ್ವಲ್ಪ ತೆಗಿಬೇಕು, ಜಾಸ್ತಿ ತೆಗೆದು ಬೇಡ. ನಮ್ಗೆ ಲೂಸ್ ಬರ್ತಾ ಇದೆ ಅಂದರೆ ಅಷ್ಟೇ, ಇಲ್ಲಾಂದರೆ ಬೇಡ. ಆಯ್ತು ಫ್ರಂಟು ನೋಡಿ. ಈಗ ಬ್ಯಾಕ್ ಕಟ್ ಮಾಡೋಣ ನೋಡಿ. ಬ್ಯಾಕಲ್ಲಿ 7 ಇದೆ, ಪ್ಲಸ್ 1 ಇಂಚು ಡಾಟ್ ಹಿಡಿಯೋಕ್ಕೆ 8, ಪ್ಲಸ್ ಮಾರ್ಜಿನ್ಗೆ 2 ಇಂಚು ಮಾರ್ಕ್ ಮಾಡಿಕೊಂಡು ನೋಡಿ. ಮೇಲೇನೂ ಅಷ್ಟೇ ಮಾರ್ಜಿನ್ಗೆ 2 ಇಂಚು ಮಾರ್ಕ್ ಮಾಡಿಕೊಂಡು ಒಂದು ಗೆರೆ ಎಳ್ಕೊಳ್ಬೇಕು ನೋಡಿ. 7 ಇಂಚು ಫಿಟ್ಟಿಂಗು, ಅರ್ಧ ಇಂಚ್ 1 ಇಂಚು ಡಾಟ್ ಹಿಡ್ದಿದ್ದೀನಿ. ಡಾಟ್ಗೆ 1 ಇಂಚ್ ಎಕ್ಸ್ಟ್ರಾ ಬಿಟ್ಟು 8 ಆಯಿತು. ಮಾರ್ಜಿನ್ಗೆ 2 ಇಂಚು ನೋಡಿ. ಈ ಥರ ಮಾಡಿ ಎಕ್ಸ್ಟ್ರಾ ಬಟ್ಟೆ ತೆಗೆದುಬಿಡ್ಬೇಕು. ಅವಾಗ ಹೊಲಿಯೋವಾಗ ನಮಗೆ ಎಕ್ಸ್ಟ್ರಾ ಬಟ್ಟೆ ಇತ್ತು ಅಂದರೆ ನಮ್ಗೆ ಹೊಲಿಬೇಕಾದ್ರೆ ಕನ್ಫ್ಯೂಸ್ ಆಗುತ್ತೆ. ಫಿಟ್ಟಿಂಗು ನಾವು ಅಷ್ಟು ನೀಟಾಗಿ ಮಾಡೋಕ್ಕಾಗಲ್ಲ ಎಕ್ಸ್ಟ್ರಾ ಬಟ್ಟೆ ಬಂದುಬಿಟ್ರೆ ನೋಡಿ. ನಾನು ಮೇಲೆ ಬ್ಯಾಕಲ್ಲಿ ಡೀಪು 8 ಇಟ್ಟಿದ್ದೀನಿ. ಎಷ್ಟು ಬೇಕಾದರೂ ನೋಡಿ ಇಟ್ಕೊಳ್ಬೋದು. 2.25ಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ. ನೆಕ್ ಬಂದು 2.25 ಮಾಡಿದ್ದೆ. ಇಲ್ಲಿ ಬ್ರಾಡಾಗಿ ಕೊಡೋದಕ್ಕೋಸ್ಕರ ನಾನು 2.25 3 ಮಾಡ್ಕೊಳ್ಬೋದು. ಇದು ಅಷ್ಟೊಂದೇನು ಬ್ರಾಡ್ ಕೊಡ್ತಾಯಿಲ್ಲ. ಸಣ್ಣ ಇರೋರಿಗೆ ಜಾಸ್ತಿ ಡೀಪ್ ಇದ್ದರೆ ಭುಜ ಜಾರ ಇದಿರುತ್ತೆ ನೋಡಿ. ಸ್ವಲ್ಪ ಕಡಿಮೆನೇ ಮಾಡ್ತಾಯಿದ್ದೀನಿ ನಾನು ನೋಡಿ. ಇದು 7 ಇತ್ತಲ್ವ, ಕರೆಕ್ಟಾಗಿ 8 ಇಂಚು ಅದರಲ್ಲಿ ಅರ್ಧ 4ಕ್ಕೆ ಮಾಡಿಕೊಂಡು ಒಂದು ಗೆರೆ ಎಳ್ಕೊಳ್ಬೇಕು. ಒಂದು 3.25 4 ಇಂಚ್ಗೆ ಎಳ್ಕೊಳ್ಬೋದು ಸಣ್ಣಗ ಇರೋರಿಗೆ. ಈ ಥರ ಒಂದು ಡಾಟ್ ಹಾಕ್ಕೊಳ್ಬೇಕು. ಮಾಮೂಲಿ ಅಂದರೆ 3.25 ಡಾಟ್ ಹಾಕಿದ್ರೆ ಸಾಕಾಗುತ್ತೆ. ಸ್ವಲ್ಪ ಸಣ್ಣ ಇತ್ತು ಅಂದರೆ 4 ಮೇಲೆ ಸ್ವಲ್ಪ ಹೋದರೂ ನಡೆಯುತ್ತೆ ನೋಡಿ. ಇದು ಎಕ್ಸ್ಟ್ರಾ ಬಟ್ಟೆ ಈ ಥರ ತೆಗೆದುಬಿಡ್ಬೇಕು. ಅವಾಗ ನಮಗೆ ಫಿಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ. ಎಕ್ಸ್ಟ್ರಾ ಬಟ್ಟೆ ಎಲ್ಲೂ ಇಲ್ಲ ಅಂದಾಗ ನಾವು ಸ್ಟಿಚ್ ಮಾಡಬೇಕಾದ್ರೆ
ನೋಡಿ ಈಗ ಸ್ಲೀವ್ಸ್ ಕಟ್ ಮಾಡೋಣ. ನೋಡಿ ಎಕ್ಸ್ಟ್ರಾ ಬಟ್ಟೆ ಒಂಚೂರು ಕ್ರಾಸಲ್ಲಿದ್ದರೆ ತೆಗೆದುಬಿಡ್ಬೇಕು ಕಟ್ ಮಾಡಿ. ನೋಡಿ ನಿಧಾನಕ್ಕೆ ನೀಟಾಗೆ ತೋರಿಸಿದ್ದೀನಿ ಕಟ್ಟಿಂಗು. ಈ ಮೆಥಡಲ್ಲಿ ಒಂದ್ಸರಿ ಫಾಲೋ ಮಾಡಿ ನೋಡಿ, ನಿಮ್ಗೆ ಈಸಿಯಾಗೆ ಬರುತ್ತೆ ಕಟ್ಟಿಂಗು ಹೊಲಿಯೋದಕ್ಕೆ, ಅರ್ಥನೂ ಆಗುತ್ತೆ ಬೇಗ. ನೋಡಿ ಅರ್ಧ ಇಂಚಿಗೆ ಒಂದು ಗೆರೆ ಹಾಕ್ಕೊಳ್ಬೇಕು. ಇಲ್ಲಿ ಸ್ಲೀವ್ಸ್ ಲೆಂತ್ ಬಂದು 9.5 ಇದೆ, ಪ್ಲಸ್ 1 ಇಂಚು 10.5ಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ಒಂದು ಗೆರೆ ಹೇಳ್ಕೊಳ್ಬೇಕು 10.5ಗೆ. 3.5 ಡೌನಿಂಗು. ಈ ಥರ ಉದ್ದ ತೋಳೆಲ್ಲ ಇದ್ದಾಗ 3.5 ಡೌನಿಂಗ್ ಕೊಡಲೇಬೇಕು, ನೆರಿಗೆ ಆ ಥರ ಏನು ಬರಲ್ಲ. ನೋಡಿ ಇಲ್ಲೊಂದು ಗೆರೆ ಹೇಳ್ಕೊಂಡು, ನೋಡಿ ತೋಳಿನ ಲೂಸ್ ಬಂದು 5 ಇದೆ, ಪ್ಲಸ್ 1.25 1.5 ಅಥವಾ ಮಾರ್ಜಿನ್ಗೆ ಬಿಟ್ಟರೆ ಸಾಕು. ನೋಡಿ ಮೇಲೆ 1.5ಗೆ ಸಾರಿ ಈ ಗೆರೆಯಿಂದ ತಗೊಳ್ಬೇಕು. ನೋಡಿ 1.5ಗೆ ಒಂದು ಮಾರ್ಕ್ ಮಾಡಿಕೊಂಡು, ನೋಡಿ ಆರ್ಮಲ್ ಲೂಸ್ ಬಂದು 7.5ಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ ಈ ಥರ 7.5ಗೆ ಒಂದು ಮಾರ್ಕ್ ಮಾಡಿಕೊಂಡು, ಅದು ಎಕ್ಸ್ಟ್ರಾ ಬಟ್ಟೆ ಸ್ಟಿಚ್ ಮಾಡಬೇಕಾದ್ರೆ ನಾನು ಪೀಸ್ ಹಾಕ್ಕೊಳ್ತೀನಿ. ನೋಡಿ ಈ ಥರ ಒಂದು ಗೆರೆ ಹೇಳ್ಕೊಳ್ಬೇಕು. ಈಗ ನೋಡಿ ಶೇಪ್ ಕೊಡಬೇಕು ನೀಟಾಗಿ. ನೋಡಿ ಈ ಥರ ಪ್ರಿಂಟಲ್ಲಿ ಒಂದು ಈ ಥರ ಶೇಪ್ ಕೊಡಬೇಕು, ಒಂದು ಅರ್ಧ ಇಂಚಿಗೆ. ನೋಡಿ ಈಗ ಕಟ್ ಮಾಡೋಣ. ಸ್ಲೀವ್ಸು ಅಷ್ಟೇ, ನಿಮ್ಗೊಂಚೂರು ನೆರಿಗೆ ಬರಲ್ಲ, ಏನೂ ಇಲ್ಲ. ಈ ಥರ ಕಟ್ ಮಾಡೋದ್ರಿಂದ ನೋಡಿ ಈ ಥರ ಕಟ್ ಮಾಡಿ ತೆಗ್ದು ಇಲ್ಲ ನಾಚ್ ಹಾಕ್ಕೊಳ್ಬೇಕು. ಮೇಲೆ ಶೋಲ್ಡ್ರ್ ಹತ್ರ ಬರಬೇಕು ಪಾಯಿಂಟ್ ಕರೆಕ್ಟಾಗಿ. ನೋಡಿ ಇಲ್ಲಿ ಫಿಟ್ಟಿಂಗ್ ಹತ್ರ ಒಂದು ನಾಚ್ ಹಾಕ್ಕೊಳ್ಬೇಕು. ನೋಡಿ 2 ಲೇಯರ್ ತಗೊಂಡು ಫ್ರಂಟ್ಗೆ ಈ ಥರ ಫ್ರಂಟಲ್ಲಿ ಶೇಪ್ ಈ ಥರ ತೆಗಿಬೇಕು. 2 ಲೇಯರ್ ಮಾತ್ರ ತಗೊಳ್ಬೇಕು. ನೋಡಿ ನೋಡಿ ಎಕ್ಸ್ಟ್ರಾ ಒಂಚೂರು ಬಟ್ಟೆ ಇದೆ, ಈ ಥರ ಕಟ್ ಮಾಡಿ ತೆಗೆದುಬಿಡ್ಬೇಕು. ನೋಡಿ ಫ್ರಂಟಿಗೆ ಬರಬೇಕಿದು, ಅಲ್ಲೊಂದು ನಾಚ್ ಹಾಕ್ಕೊಳ್ಬೇಕು. ನಾವು ಸ್ಟಿಚ್ ಮಾಡಬೇಕಾದ್ರೆ ಆ ಥರ ಶೇಪ್ ತೆಗೆದಿರೋದು ನಮಗೆ ಫ್ರಂಟಲ್ಲೇ ಬರಬೇಕು. ಈಗ ನೋಡಿ ಬೆಲ್ಟ್ ಪಟ್ಟಿ ಕಟ್ ಮಾಡೋಣ. ನೋಡಿ 9.5 ಬೇಕು. ಒಂದು ಮಾರ್ಕ್ ಮಾಡಿಕೊಂಡು ನೋಡಿ 3.5ಗೆ ಒಂದು ಮಾರ್ಕು. ಬೆಲ್ಟ್ ಪಟ್ಟಿ ಚಿಕ್ಕದಾಗೆ ಇರಲಿ ಈ ಸೈಜ್ಗೆಲ್ಲ. ನೋಡಿ ಈ ಸೈಡು 3.25ಗೆ ಜಾಸ್ತಿ ಆಗಿಬಿಡುತ್ತೆ, ಒಂದು 1/4 ಇಂಚು ಕಡಿಮೆ ಮಾಡ್ಕೊಳ್ಬೇಕು. ಸೆಂಟ್ರಲ್ಲಿ 2.5ಗೆ, ನಾವು 3.5 ಬೆಲ್ಟ್ ಪಟ್ಟಿ ತೊಗೊಂಡಿದ್ದೀವಿ ಅಂದರೆ ಸೆಂಟ್ರಲ್ಲಿ 2.5ಗೆ ಮಾರ್ಕ್ ಮಾಡಿಕೊಂಡು ಇದು ಮಾಡಬೇಕು. 3.25 ತೊಗೊಂಡಿದ್ದೀವಿ ಅಂದರೆ ಸೆಂಟ್ರಲ್ಲಿ 2.25 ತೊಗೊಳ್ಬೇಕು. ನೋಡು ಈ ಥರ ಮಾರ್ಕ್ ಮಾಡಿಕೊಂಡು ಫ್ರಂಟಿಗೆ ಬರೋ ಥರ ನಾವು ಸ್ಟಿಚ್ ಮಾಡುವಾಗ ಫ್ರಂಟಿಗೆ ಬರೋ ಥರ ನೋಡಿಕೊಂಡ್ರೆ ನೀಟಾಗಿ ಬರುತ್ತೆ. ನೋಡಿ ಕಟ್ ಮಾಡಿ ತೆಗೆಯೋಣ. ನೋಡಿ ನೀಟಾಗಿ ಬಂತು ಬೆಲ್ಟ್ ಶೇಪು. ಈಸಿಯಾಗಿ ಅರ್ಥ ಆಗುತ್ತೆ ಈ ಮೆಥಡಲ್ಲಿ, ಒಂದ್ಸರಿ ಟ್ರೈ ಮಾಡಿ ನೋಡಿ. ನೋಡಿ ಸ್ಲೀವ್ಸ್ ಆಯಿತು, ಬೆಲ್ಟ್ ಪಟ್ಟಿ. ನೋಡಿ ಇದು ಬ್ಯಾಕ್ ಪಾರ್ಟು, ಫ್ರಂಟ್ ಪಾರ್ಟು, ಸ್ಲೀವ್ಸು, ಬೆಲ್ಟ್ ಪಟ್ಟಿ. ಥ್ಯಾಂಕ್ ಯು ಫ್ರೆಂಡ್ಸ್.